ನಗರದಲ್ಲಿ ಸ್ಥಳೀಯ ಸಂಸ್ಥೆಗಳ ಅನಧಿಕೃತ ಬಡಾವಣೆಗಳ ನಿವೇಶನದಾರರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಇನ್ನು 3 ತಿಂಗಳ ಒಳಗೆ ಬಿ ಖಾತವನ್ನ ನೀಡುವಂತೆ ನಗರಾಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ, ಪೌರಾಡಳಿತ ಇಲಾಖೆಗಳಿಗೆ ಮಹತ್ವದ ಸೂಚನೆಯನ್ನ ನೀಡಿದ್ದಾರೆ. ಹೌದು, ಮಾಹಿತಿ ಕೊರತೆಯಿಂದಲೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಅನಧಿಕೃತ ಬಡಾವಣೆಯಲ್ಲಿ ನಿವೇಶನ ಪಡೆದವರಿಗೆ ಈ ಖಾತೆಯನ್ನ ಸರ್ಕಾರ ನೀಡಲು ಮುಂದಾಗಿದೆ. ಸದ್ಯ ಸಂಸ್ಥೆಗಳಲ್ಲಿನ ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನದಾರರಿಗೆ ಎ ಖಾತೆಯನ್ನ ನೀಡಲು ಸಾಧ್ಯವಿಲ್ಲ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ಸೂಚನೆ ಕೊಟ್ಟಿದೆ. ಹೀಗಾಗಿ ಅಂತಹ ನಿವೇಶನದಾರರಿಗೆ ಬಿ ಖಾತೆಯನ್ನ ನೀಡಲು ಸರ್ಕಾರ ಆದೇಶವನ್ನ ಹೊರಡಿಸಿದ್ದು, ಅದರ ಅನುಷ್ಠಾನಕ್ಕೆ 3 ತಿಂಗಳ ಕಾಲ ಕಾಲಮಿತಿಯನ್ನ ಬಗೆಹರಿಸಲು ತೀರ್ಮಾನಿಸಲಾಗಿದೆಯಂತೆ. ಇನ್ನು ಬಿ ಖಾತಾ ಪಡೆದುಕೊಳ್ಳಲು ರೂಲ್ಸ್ಗಳನ್ನ ಮಾಡಿದ್ದು, ಯಾರು ಖರೀದಿ ಪತ್ರವನ್ನ ಪಡೆದು ನೋಂದಣಿ ಇಲಾಖೆಯಲ್ಲಿ ನೋಂದಣಿ ಮಾಡಿದ್ದಾರೋ ಅಂತವರಿಗೆ ಮಾತ್ರ ಬಿ ಖಾತವನ್ನ ಪಡೆಯಲು ಅವಕಾಶ ಇರಲಿದೆಯಂತೆ. ಜೊತೆಗೆ ಇದು 1 ಬಾರಿಗೆ ಮಾತ್ರ ಅವಕಾಶ ಇರಲಿದೆಯಂತೆ. ಜೊತೆಗೆ ಇನ್ನು ಮುಂದೆ ನಡೆಯುವಂತಹ ಮಾರಾಟಕ್ಕೆ ಅನ್ವಯವಾಗಿರುವುದಿಲ್ವಂತೆ. ಅಲ್ಲದೆ ಇನ್ನು ಮುಂದೆ ಎ ಖಾತೆ ಮಾತ್ರ ಇರಬೇಕು, ಬಿ ಖಾತೆ ಕಲ್ಪನೆ ಕೂಡ ಇರಬಾರದು ಅಂತ ಅಧಿಕಾರಿಗಳಿಗೆ ಸ್ಪಷ್ಟಪಡಿಸಲಾಗಿದೆ. ಅದೇ ರೀತಿಯಾಗಿ ನಗರಾಭಿವೃದ್ಧಿ ಪ್ರದೇಶದ ಹೊರಭಾಗದಲ್ಲಿನ ಅನಧಿಕೃತ ನಿವೇಶನಗಳಿಗೂ ಬಿ ಖಾತೆ ಲಭ್ಯವಾಗುವಂತೆ ಮಾಡಲು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ತಯಾರಾಗಬೇಕು ಅಂತ ಸ್ಪಷ್ಟಪಡಿಸಲಾಗಿದೆ. ಇನ್ನು ಇದರಿಂದ ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನ ಖರೀದಿಸಿ ಅದನ್ನ ಮಾರಾಟ ಮಾಡಲು ಆಗದೆ ಚಟಪಡಿಸ್ತಾ ಇದ್ದಂತಹ ಲಕ್ಷಾಂತರ ಸಂಖ್ಯೆಯ ನಿವೇಶನ ಮಾಲೀಕರಿಗೂ ಅನುಕೂಲವಾಗಲಿದೆಯಂತೆ. ಅಲ್ಲದೆ ಬಿ ಖಾತಾ ಪಡ್ಕೊಂಡು ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನ ಕೂಡ ಪಡ್ಕೊಳ್ಳಬಹುದಾಗಿದ್ದು, ಮಾರಾಟಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇರೋದ್ರಿಂದ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಮಟ್ಟಿನ ಆದಾಯವೇ ಹರಿದು ಬರಲಿದೆಯಂತೆ.